ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನುಶ್ರೀನಗ ಯೂಟ್ಯೂಬ್ ಚಾನೆಲ್. ಆಲ್ರೆಡಿ ಥಂಬ್ನೇಲ್ ನೋಡಿರ್ತೀರ ಏನಿದು ವ್ಲಾಗ್ ಅಂತ. ಎಸ್, ಇವತ್ತು ನಾನು ನಂಜನಗೂಡಿಗೆ ಹೋಗ್ತಾ ಇದ್ದೀನಿ. ಅದರದ್ದು ವ್ಲಾಗ್ ಆಗಿರುತ್ತೆ ಇದು. ನಾನು, ಅಮ್ಮ, ನಮ್ಮತ್ತೆ 3 ಜನ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಈಗ ನಾವು ಮೈಸೂರಿಗೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ. ಸೊ ಈಗ ನಂಜನಗೂಡಿಗೆ ಬಂದು ಇಳ್ದಾಯಿತು. ನೀವು ನೋಡ್ಬೋದು, ಅಲ್ಲಿ ಶಿವ ಕಾಣ್ತಾ ಇದ್ದಾರೆ. ನಮ್ಮತ್ತೆ ಹೋಗ್ತಾ ಇದ್ದೀವಿ. ಇನ್ನೇನು 8ನೇ ತಾರೀಕು ಏಪ್ರಿಲ್ಲು ತೇರಿದೆ ಇಲ್ಲಿ ನಂಜನಗೂಡ್ದು. ಅದಕ್ಕೆ ತೇರುಗಳೆಲ್ಲ ನಿಂತಿದೆ, ರೆಡಿ ಮಾಡ್ತಿದ್ದಾರೆ. ನೋಡಿ, 2 ತೇರಿದೆ, 5 ತೇರು ಎಳಿಯೋದಲ್ಲಿ. ಸೊ 2 ತೇರು ರೆಡಿ ಮಾಡ್ತಾ ಇದ್ದಾರೆ. ಚಕ್ರ ಎಲ್ಲ ನೋಡಿ, ಎಷ್ಟು ದೊಡ್ಡ ದೊಡ್ಡ ಚಕ್ರಗಳು. ಇನ್ನೂ 3 ತೇರೇನೋ ಆ ಕಡೆ ನಿಲ್ಲಿಸಿರ್ತಾರೆ. ನಾನು ಹೋಗ್ತಾ ತಗೋತೀನಿ. ನೋಡಿ, ಅಲ್ಲಿ ನಾನು ವೀಡಿಯೋ ಮಾಡೋಷ್ಟೊತ್ತಿಗೆ ನಮ್ಮಮ್ಮ ನಮ್ಮತ್ತೆ ಬೇಗ ಹೋಗ್ತಾ ಇದ್ದಾರೆ. ನಾವು ಹೋಗೋಣ. ಇಲ್ಲಿಂದ ಮೆಟ್ಲಿಂದ ಹತ್ತಿ ದೇವರೆಲ್ಲ ಕೂಡಿಸ್ತಾರೆ. ರಶ್ ಏನಿಲ್ಲ. ಇವತ್ತು ಬುಧವಾರ, ಮಂಡೇ ಇಲ್ಲ ಸಂಡೇ ಸ್ಯಾಟರ್ಡೇ ಒಂದು ರಶ್ ಇರೋದು. ಅಲ್ಲಿ ಫಸ್ಟು ಆನೆ ಎಲ್ಲ ಕಟ್ಟಾಕಿರೋರು ಚಿಕ್ಕ ವಯಸ್ಸಲ್ಲಿ. ಈಗ ನಾವು ಹೋಗೋಣ ಬನ್ನಿ. ಅಲ್ವಮ್ಮ ಇದು ನೋಡಿ, ಇದು ಉದ್ಭವ ಆಗಿರೋದು ಗೌರಿ ಇಲ್ಲ ಪಾರ್ವತಿ. ಅದು ನಾನು ಫಸ್ಟ್ ಚಿಕ್ಕವಳಿದ್ದಾಗ ಕಿರೀಟದಿಂದ ನೋಡಿದ್ದೀನಿ. ಉದ್ಭವ ಆಗಿರೋದು ಇಲ್ಲಿ. ಎಷ್ಟೊಂದು ಉದ್ಭವ ಆಗಿರೋದಿದೆ. ನಮಗೆ ದೇವ್ರ ದರ್ಶನ ಚೆನ್ನಾಗಾಯಿತು. ಈಗ ಆಚೆ ಬಂದು ಕೂತಿದ್ದೀವಿ. ಇಲ್ಲೇ ಪಕ್ಕದಲ್ಲಿ ನಂದಿ ಇದ್ದಾರೆ, ಅವ್ರ ಪಕ್ಕ ಕೂತಿದ್ದೀವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ, ನಡೆಯೋಕ್ಕೆ ಆಗಲ್ಲ, ಕಾಲೆಲ್ಲ ಸುಡುತ್ತೆ. ಅದಕ್ಕಿಂತ ಅಲ್ಲಿ ಮ್ಯಾಟ್ ಹಾಕಿದ್ದಾರೆ, ಸೊ ಪರವಾಗಿಲ್ಲ. ನೋಡಿ, ಮುಂಚೆ ಎಲ್ಲ ಚಪ್ಪಲಿ ಟೋಕನ್ ತಗೊಂಡು ಅವ್ರು ಬಿಡೋರು, ಪಾಪ ಅವ್ರು ಎತ್ಕೊಳ್ಳೋರು. ಈಗ ನಾವೇ ಬಿಡೋದು ಒಳಗೋಗಿ, ಬೆಸ್ಟು. ನೋಡಿ, ಇವಾಗ ಇಲ್ಲಿ 2 ರಥ ನಿಲ್ಲಿಸಿದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ವೀಕು ಜಾತ್ರೆ ಇರೋದು, 8ನೇ ತಾರೀಕು ಏಪ್ರಿಲ್ 8. ಈಗ ನಾವು ಹೋಗೋಣ. ತುಂಬ ಬಿಸಿಲಿದೆ, ಏನು ಮಾಡೋಕ್ಕಾಗಲ್ಲ, ಸಮ್ಮರು. ಸೊ ಕಮ್ ಲೆಟ್ಸ್ ಗೋ. ಆ್ಯಕ್ಚುಲಾಗಿ ನಾವು ನಂಜನಗೂಡು ಏನಕ್ಕೆ ಬಂದಿದ್ದೀವಿ ಅಂದರೆ, ನಮ್ಮಮ್ಮ ಅವ್ರ ದೊಡ್ಡಪ್ಪನ ಕಾರ್ಯ ಇದೆ, ಅದಕ್ಕೆ ಬಂದಿದ್ದೀವಿ. ಸೊ ಅದಕ್ಕೆ ಮುಂಚೆ, ಅಲ್ಲಿ ಹೋಗೋಕ್ಕೆ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿ ಬಂದ್ವಿ. ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನಮ್ಮತ್ತೆ ನನ್ನ ವ್ಲಾಗ್ ನೋಡ್ತಾ ಇದ್ದಾರೆ. ನನ್ನ ಹೆಸರು ಅನಗ ಅಕ್ಕ. ಹೋಗೋಣ ನಮ್ಮ ಮನೆಗೆ, ಬರ್ತೀಯಾ? ಅವಂದು ಜಿರ್ಲೆಕ್ಕೆ ಮೂಗಿಗೆ ಏನು ತೋರಿಸಿ ಇಲ್ಲಿ ತೋರಿಸಿ ಬಾ. ಇಲ್ಲಿ ಮನೆಗೆ ಸ್ಟಾರ್ಟಿಂಗು, ಆಮೇಲೆ 3 ತಿಂಗಳಾಯ್ತು ಮನೆಗೆಲ್ಲ ರುಬ್ಬಿ ಗಿಬ್ಬಿ ಚಟ್ನಿ ಮಾಡ್ದೆ. ಇವರು ರುಬ್ಬ ಚಟ್ನಿದು ಹೆಚ್ಚದು ಈರುಳ್ಳಿ ಹೆಚ್ಚದೆಲ್ಲ ನಮ್ಗೆ
ಜಿರ್ಲೆ ಹೋಗಿ ತೆಗ್ದಿದ್ಯಾ? ಜಿಡ್ಲೇನೂ ಅಲ್ಲ, ಇಲ್ಲ ನಿನ್ನ ತೆಗಿತಿರೋದು. ನನ್ನ ಹೆಂಗ್ ತೆಗಿತಿದ್ಯಾ? ಈಗ ಹೇಳು, ಕ್ವಶನ್ ಕೇಳು, ಆನ್ಸರ್ ಮಾಡ್ತೀನಿ ಹೋಗಿ. ಮೊಬೈಲ್ ಇಂಗ್ಲೀಷು, ಕನ್ನಡ ಜಂಗಮವಾಣಿ. ಫ್ಯಾನು ಬೀಸಣಿಗೆ. ಇಂಗ್ಲೀಷ್ ಫ್ಯಾನ್. ಪಿಲ್ಲೋ ಪಿಲ್ಲೋ ಪಿಲ್ಲೋ. ಬಾಲ್. ಇದಾ ಡೈನಿಂಗ್ ಟೇಬಲ್. ಕಬೋರ್ಡ್. ಬ್ಲಾಂಕೆಟ್. ರಿವರ್. ಏನಂದ? ರಿವರ್. ಬರೀ ಮ್ಯಾನ್, ಬರೀ ಬರೀ ಮ್ಯಾನು. ಮ್ಯಾನ್ ಕೊಟ್ಟಿಲ್ಲ, ಯಾವ ಕೊಟ್ಟಿರೋದು ಇದು ಇದು ಮತ್ತೆ ಇದು ಇದು ಆಮೇಲೆ ಲಾಸ್ಟ್. ಏಯ್ ಇಡೋ. ಮ್ಯಾಂಗೋ ಹೇಳು. MAN GO. ಮ್ಯಾಂಗೋ ಹೇಳು 5 ಸತಿ. 5 ಸತಿ ಹೇಳು. MANGO ಮ್ಯಾಂಗೋ ಹೇಳು. ಆಯ್ತು, ಇಲ್ಲಿ ಬರೀ MANGO ಬರೀ. AN. So you need to predict the price of the house based on the number of ಕರೆಕ್ಟೇ. site ನಾನೇ ಇಲ್ವಾ ಇಲ್ಲಿ ಕರೆಕ್ಟ್ ತಪ್ಪ ನೋಡ್ಕೋತೀವಿ ಅಂತೆ. will be providing. Okay. ಸೊ ಊಟ ಎಲ್ಲ ಆಯಿತು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಾಯಿತು. ಈಗ ಹೊರಡುವ ಸಮಯ ನೋಡಿ, ಎಲ್ಲರೂ ಬಂದಿದ್ದಾರೆ ನಮ್ಮನ್ನ ಬಿಡೋಕ್ಕೆ. ಈಗ ನಾವು ವಾಪಸ್ಸು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಂಜನಗೂಡು ಬಸ್ ಸ್ಟ್ಯಾಂಡ್ಗೆ ಈಗ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಈಗ ನಾನು ನಮ್ಮ ಏನು ರೀಲ್ಸ್ನ ಅಪ್ಲೋಡ್ ಮಾಡಿದೆ, ಬಸ್ಸಲ್ಲೇ ಅಪ್ಲೋಡ್ ಮಾಡಿದೆ. ಇನ್ನೂ ಯಾರು ಈ ಸಾಂಗ್ನ ಹೋಗಿ ನೋಡಿಲ್ಲ ಅಂದರೆ ಖಂಡಿತ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ನೋಡಿ. ಈಗ ಪಟ್ಟಣಕ್ಕೆ ಬಸ್ ಹತ್ತಬೇಕು. ಬಟ್ ಏನಂದರೆ ಈ ಟೈಮ್ ಆಗಿಬಿಟ್ರೆ, ಒಂದು 7 ಆಗಿಬಿಟ್ರೆ ಸಂಜೆ ಒಂದು 6ಇಂದನೇ ಇರಲ್ಲ ಅನಿಸುತ್ತೆ ಬಸ್ಗಳಿಗಂತೂ ತುಂಬ ಪ್ರಾಬ್ಲಮ್ ಇದೆ. ಸೊ ಫೈನಲಿ ಪಟ್ಟಣಕ್ಕೆ ಬಂದು ಇಳಿದ್ವಿ. ಸರ್ಪ್ರೈಸಿಂಗ್ಲಿ ನಮ್ಮ ಮಾವನ ಮಗನೂ ಸಿಕ್ಕಿದ. ಸೊ ಈಗ ಮನೆಗೆ ಹೋಗುವ ಸಮಯ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಅ ಡೇ ಇನ್ ನಂಜನಗೂಡು ಅಂತ ಹೇಳ್ಬೋದು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವಿತ್ ಲಾಟ್ಸ್ ಆಫ್ ಲವ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಸಾಂಗ್ಸು, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ವಿತ್ ಲಾಟ್ಸ್ ಆಫ್ ಲವ್. ಬಾಯ್.